ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಲ್ವಾ? ನಾನು ನಿಮ್ಮ ಮನೆ ಮಗಳು. ಇವತ್ತೇನು ಮಾಡೋಣ ಅಂದರೆ ಪೆಸರಟ್ಟು ಮಾಡುವ ವಿಧಾನ. ನಾನು ನಿನ್ನೆ ಇದನ್ನು ನೋಡಿ ನೆನೆಸಿಟ್ಕೊಂಡಿದ್ದೀನಿ. ಹೆಸರು ಕಾಳು, ಸ್ವಲ್ಪ ಅಕ್ಕಿ, ಸ್ವಲ್ಪ ಉದ್ದಿನಬೇಳೆ, ಸ್ವಲ್ಪ ಕಡಲೆಬೇಳೆ ನಿನ್ನೆ ನೆನೆಸ್ಕೊಂಡಿದ್ದೀನಿ. ಇವಾಗ ಮಾರ್ನಿಂಗ್ ಮಿಕ್ಸರ್ಗೆ ಹಾಕ್ತಾಯಿದ್ದೀನಿ. ಫ್ರೆಂಡ್ಸ್, ನಾನು ಈ ರೀತಿ ಮಿಕ್ಸರ್ಗೆ ಹಾಕಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಉಳ್ಳಾಗಡ್ಡಿ, ಕೊತ್ತಂಬರಿ, ಕರಿಬೇವು ಹಾಕಬೇಕು. ಇವಾಗ ಸ್ವಲ್ಪ ಮಿಕ್ಸ್ ಮಾಡೋಕ್ಕೆ. ಕೊತ್ತಂಬರಿ ನನ್ನ ಹತ್ರ ಇವಾಗಿಲ್ಲ, ನಿಮ್ಮ ಕಡೆ ಇದ್ದರೆ ಹಾಕ್ಕೊಳ್ಳಿ. ಇದನ್ನು ಪೂರ್ತಿ ಕಲಕಬೇಕು. ಇವಾಗ ಇದಕ್ಕೆ ಸ್ವಲ್ಪ ಉಪ್ಪು, ಸ್ವಲ್ಪ ಜೀರಿಗೆ ನೋಡಿ. ಈ ರೀತಿ ಇವಾಗ ರೆಡಿ ಮಾಡ್ಕೊಂಡಿದ್ದೀನಿ. ಇನ್ನು ನೆಕ್ಸ್ಟ್ ದೋಸೆ ಹಾಕೋದು ತೋರಿಸ್ತೀನಿ ನಿಮಗೆ. ನೋಡಿ, ಇವಾಗ ದೋಸೆ ಮಾಡೋದು ಹೇಗಂತ ಹೇಳ್ಕೊಡ್ತಾ ಇದ್ದೀನಿ. ಕಾವಲಿ ಇಟ್ಟಿದ್ದೀನಿ ನಾನು. ಸ್ವಲ್ಪ ನೀರು ಚಿಮ್ಕಿಡಿದು. ನಾನು ಇದಕ್ಕೆ ಆಯಿಲ್ ಹಚ್ತಾ ಇಲ್ಲ, ಯಾಕಂದರೆ ಇದು ನಾನ್ ಸ್ಟಿಕ್ ಇದೆ. ಸ್ವಲ್ಪ ನೀರು ಚಿಮ್ಕಿಡಿದು ದೋಸೆನ ನಾವು ರೆಡಿ ಮಾಡಿ ಹಿಟ್ಟನ್ನು ದೋಸೆನ ಈ ರೀತಿ ಸ್ವಲ್ಪ ಹಾಕ್ಕೋಬೇಕು. ಇದ್ರ ಮೇಲೆ ಉಳ್ಳಿಗಡ್ಡಿ ಹಾಕ್ಕೊಂಡು ನಡೆಯುತ್ತೆ. ನೀವು ನಾನು ಹಿಟ್ಟಿನಲ್ಲೇ ಕಲಸಿದ್ದೀನಿ. ಎರಡೂ ನಡೆಯುತ್ತೆ, ನಿಮ್ಗೆ ಯಾವ ಕಂಫರ್ಟಬಲ್ ಆಗುತ್ತೆ ಆ ರೀತಿ ಮಾಡಿ. ಸ್ವಲ್ಪ ಆಯಿಲ್ ಬಿಟ್ಕೊಡ್ತಾ ಇದ್ದೀನಿ ಇವಾಗ ಇದ್ರ ಮೇಲೆ. ಈ ರೀತಿ ಸ್ವಲ್ಪ ಆಯಿಲ್ ಮೇಲ್ಗಡೆ ಹಾಕಿದ್ದೀನಿ. ಕೆಳಗಡೆ ನೋಡಿ ನಾನು ಹಚ್ಚುತ್ತಾ ಇಲ್ಲ, ಮೇಲ್ಗಡೆ ಹಾಕಿದ್ದೀನಿ. ನೋಡಿ, ತುಂಬ ರುಚಿಕರವಾಗುತ್ತೆ. ನೀವು ಮನೆಯಲ್ಲಿ ಟ್ರೈ ಮಾಡಿ. ಎಸ್ಪೆಷಲಿ ಚಿಲ್ಡ್ರನ್ಸ್ಗೆ ಎಲ್ಲರಿಗೂ ತುಂಬ ಒಳ್ಳೆಯದು. ಪ್ರೆಗ್ನೆಂಟ್ ಲೇಡೀಸ್ ಅಂತ ತುಂಬ ಒಳ್ಳೆಯದು ಇದು. ಯಾಕಂದರೆ ಹೆಸರು ಕಾಳು ಅನ್ನೋದು ಪ್ರೋಟೀನ್ ಅಲ್ವಾ. ಸೊ ಹಾಗಾಗಿ ನಾವು ಇದನ್ನು ತಿನ್ನಲೇಬೇಕು ಪ್ರೆಗ್ನೆಂಟ್ ಇದ್ದಾಗ. ನೋಡಿ, ಇವಾಗ ತಗೊಳ್ತಾ ಇದ್ದೀನಿ. ನೋಡಿ, ಎಷ್ಟು ಸಾಫ್ಟಾಗಿ ಬಂದಿದೆ. ಇನ್ಸ್ಟೆಂಟ್ ಫುಡ್ ಇದು. ಏನು ನೆನೆಬೇಕಾದ ಅವಶ್ಯಕತೆಯೇ ಇಲ್ಲ ಇದಕ್ಕೆ. ನೋಡಿ ಹೇಗೆ ಬಂದಿದ್ದೀನಿ, ತೋರಿಸ್ತಾ ಇದ್ದೀನಿ ನಿಮಗೆ. ನೋಡಿ, ಮೇಲ್ಗಡೆ ಈ ರೀತಿ ಬೆಂದಿದೆ, ಕೆಳಗಡೆ ಈ ರೀತಿ ಬೆಂದಿದೆ. ಸೊ ಇವಾಗ ದೋಸೆ ರೆಡಿ ಆಯಿತು. ಪ್ಲೇಟಿಗೆ ಹಾಕೊಂಡ್ರೆ ಮುಗಿತು. ದೋಸೆನ ನಾವು ಸವಿಬೋದು. ನೋಡಿ, ಈ ರೀತಿ ದೋಸೆನ ಸವಿದು ಸಿದ್ಧ. ಇದ್ರ ಜೊತೆ ಸಾಂಬಾರು, ಚಟ್ನಿ. ನಮ್ಮ ಕಡೆದವರೆಲ್ಲ ಮೊಸರು ತಿಂತಾರೆ, ನೀವು ತಿನ್ಬೋದು. ನೋಡಿ, ನಿಮ್ಗೆ ಹೇಗೆ ಇಷ್ಟ ಆಗುತ್ತೆ ಹಾಗೆ ಮಾಡಿ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ, ಸಾಫ್ಟ್ ಆಗಿದೆ. ನೋಡಿ, ಮಾಡಿಕೊಂಡು ಮನೆಯಲ್ಲಿ ಟೇಸ್ಟ್ ಹೇಗಿದೆ ಅಂತ ಹೇಳಿ. ಬಾಯ್.